ಗ್ರಾಮೀಣ ಪ್ರದೇಶದಲ್ಲಿರುವ ಉಪ ಆರೋಗ್ಯ ಕೇಂದ್ರಗಳಿಗೆ ಮೂಲಭೂತ ಸೌಕರ್ಯ ಹಾಗೂ ತಾಲೂಕಿನ ಎಲ್ಲ ಕೇಂದ್ರಗಳಲ್ಲಿ ಆರೋಗ್ಯ ಸುರಕ್ಷಾ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ವಾಸ್ತವ್ಯ ಇರುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಪಟ್ಟಣದಲ್ಲಿ ಮಂಗಳವಾರದಂದು ಪ್ರತಿಭಟನೆಯನ್ನ ಮಾಡಿ ನಂತರ ತಾಲೂಕು ಆರೋಗ್ಯ ಅಧಿಕಾರಿಗಳು ಡಾಕ್ಟರ್ ಸತೀಶ್ ರವರಿಗೆ ಮನವಿಯನ್ನ ಸಲ್ಲಿಸಿದರು. ಈಗ ನೀವು ಮನವಿ ಕೊಟ್ಟಿದ್ದನ್ನು ನಾನು ಇಮಿಡಿಯೇಟ್ ಆಗಿ DH ಅವರಿಗೆ ಕಳಿಸ್ಬಿಟ್ಟು ಅದ್ರ ಬಗ್ಗೆ ಏನು ಆ್ಯಕ್ಷನ್ ತೊಗೋಬೇಕಾಗುತ್ತೋ ಅದನ್ನು ತೊಗೊಳೋದಕ್ಕೆ ಹೇಳ್ತಾ ಇದ್ದೇವೆ. ಎಲ್ಲರಿಗೂ ಕಟ್ಟುನಿಟ್ಟಾಗಿ ಅಲ್ಲೇ ವಾಸ ಮಾಡೋದಕ್ಕೆ ಹೇಳಿ ಅಕಸ್ಮಾತ್ ಮಾಡಲಿಲ್ಲ ಅಂದರೆ ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಳೋದಕ್ಕೆ ಇವತ್ತೇ ನಾವು DH ಅವರಿಗೆ ಲೆಟರ್ ಬರೀತೇವೆ. ಇನ್ನೊಂದು ವಿಚಾರ ಏನು ಅಂತಂದರೆ, ಈ ಉಪಕೇಂದ್ರ ಅನ್ನುವ ಇದರಲ್ಲಿ ಹೆರಿಗೆ ವಿಚಾರ ಬಂತು. ಹೆರಿಗೆಗೆ ಪ್ರಾಥಮಿಕ ಚಿಕಿತ್ಸೆ ಕೊಟ್ಟು ಅದನ್ನು ಇಮಿಡಿಯೇಟ್ ಆಗಿ ತಾಲೂಕು ಆಸ್ಪತ್ರೆ ಇಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಶಿಫ್ಟ್ ಮಾಡಬೇಕಾಗತ್ತೆ. ಅದ್ರ ಬಗ್ಗೆನೂ ಅವರಿಗೆ ಟ್ರೈನಿಂಗ್ ಆಗಿದೆ, ಅದ್ರ ಬಗ್ಗೆನೂ ಅವರಿಗೆ ಮಾಹಿತಿಗಳನ್ನೆಲ್ಲ ಕೊಟ್ಟಿದ್ದೇವೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಓಲಿಕಾರ್ ಮತ್ತು ತಾಲೂಕು ಅಧ್ಯಕ್ಷ ಮಾಂತೇಶ್ ಶಿಗ್ಗಟ್ಟಿ ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ಗ್ರಾಮೀಣ ಭಾಗದ ಜನರ ಪರಿಸ್ಥಿತಿಯನ್ನ ಅರಿತು ಪ್ರತಿ ಗ್ರಾಮ ಪಂಚಾಯತ್ಗೆ ಒಂದರಂತೆ ಉಪ ಆರೋಗ್ಯ ಕೇಂದ್ರಗಳನ್ನ ನಿರ್ಮಿಸಿ ಆ ಕಟ್ಟಡಗಳಿಗೆ ಆರೋಗ್ಯ ಸುರಕ್ಷಾ ಅಧಿಕಾರಿಗಳನ್ನ ನೇಮಿಸಿ ಸದರಿ ಅಧಿಕಾರಿಯಾಗಿ ಆಯಾ ಕೇಂದ್ರಗಳಲ್ಲಿ ವಾಸ್ತವ್ಯವಿದ್ದು ಗ್ರಾಮೀಣ ಪ್ರದೇಶ ಜನರ ಆರೋಗ್ಯವನ್ನ ಸುಧಾರಿಸಲು ಪ್ರಥಮ ಚಿಕಿತ್ಸೆ ನೀಡುವುದರ ಜೊತೆಗೆ ಗರ್ಭಿಣಿ ಬಾಣಂತಿಯರ ಆರೋಗ್ಯವನ್ನ ಕ್ಷಣಕ್ಕೂ ವಿಚಾರಿಸಲು ಸರ್ವ ರೀತಿಯ ವ್ಯವಸ್ಥೆಯನ್ನ ಮಾಡುವುದನ್ನ ತಮ್ಮ ಇಲಾಖೆಯ ಬಹಳಷ್ಟು ಜನ ಆರೋಗ್ಯ ಸುರಕ್ಷಾ ಅಧಿಕಾರಿಗಳು ಸರಿಯಾಗಿ ನಿರ್ವಹಿಸದೇ ಇರುವುದನ್ನ ಕರ್ನಾಟಕ ರಕ್ಷಣಾ ವೇದಿಕೆಯು ತೀವ್ರವಾಗಿ ಖಂಡಿಸುತ್ತದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಒಳ್ಳೆ ಕೇಂದ್ರ ಇದೆ, ಯಾಕೆ ಬರೋದಲ್ಲ ಅವರು? ಹೌದು, ಅಲ್ಲಿ ಈಗ ಇಬ್ಬರು ಇಲ್ಲ. ನೀವು ಹೇಳಿದ್ರಿ, ಏನು ಹೇಳಿದ್ರಿ? ನಮ್ಗೆ ಸಿಬ್ಬಂದಿಗಳು ಕಮ್ಮಿ ಅದಾರ, ಬೇರೆ ಬೇರೆ ಎರಡೆರಡು ಕಡೆಗೆ ಚಾನ್ಸ್ ಕೊಟ್ಟಿದೆ. ನಾವು ಎರಡು ಕಡೆಗೆ ಅವ್ರಿಗೆ ವಾಸ್ತವ್ಯ ಮಾಡೋದು ಹೇಳಲ್ಲ, ಒಂದು ಕಡೆ ಅವ್ರು ಇರ್ಬೇಕು ತಾನೇ. ಅವರು ಹೆಡ್ ಕ್ವಾರ್ಟರಲ್ಲಿ ಅವ್ರಿಗೆ ವಾಸ್ತವ್ಯ ಮಾಡೋದಕ್ಕೆ ಇವತ್ತೇ ಅಧಿಕಾರರಾಗಿ ನಾನು ಅವರಿಗೆ ಡೈರೆಕ್ಷನ್ ಕೊಡ್ತೇನೆ. ಹಾಗೆಯೇ ಇದನ್ನು DH ಅವರಿಗೂ ನಾನು ಮಾಹಿತಿನ ಇಮಿಡಿಯೇಟ್ ಕಳಿಸಿ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಪುಟ್ಟಪ್ಪ ಹಿತ್ತಲಮನಿ, ನೂರ್ ಅಹಮದ್ ಲಕ್ಷ್ಮೇಶ್ವರ್, ಮಾರುತಿ ಹಾಲಗಿ, ಮಾದೇವಪ್ಪ ಹೇಡಿಗೊಂಡ, ಅನಸೂಯ ಸಿದ್ದಪ್ಪಳವರ್, ಖಲಂದರ್ ಎಲೆಹಳ್ಳಿ, ಧರ್ಮಣ್ಣ ಡಮ್ಮಳ್ಳಿ, ರಮೇಶ್ ದಾಸಪ್ಪನವರ್, ಪವನ್ ವಡ್ಡರ್, ಮೌಲಾ ಸಾಬ್ ನದಾಫ್, ಶೇಖಪ್ಪ ದೀಪಾವಳಿ, ರಾಜ್ಕುಮಾರ್ ದೊಡ್ಡಮನಿ, ಶಾರದಾ ಅರಬಗೊಂಡ, ರಾಜಣ್ಣ ಗೌಡರ್, ಕೃಷ್ಣಪ್ಪ ನಾಗಜ್ಜಿ, ಅಶೋಕ್ ಸವಣೂರ್, ಸುರೇಶ್ ಲಚಮಣ್ಣನವರ್, ಬಸವರಾಜ್ ಹರಿಜನ್, ಅಣ್ಣಪ್ಪ ಸವಣೂರ್, ಅಣ್ಣಪ್ಪ ಬಾಳಂಬೀಡ, ರಮೇಶ್ ಹೋಬಳೇರ, ಮಾಬುಬಲಿ ದುಂಡೇಶಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.